ಬೆಂಗಳೂರು ಮಹಾನಗರ ಏನೇನ್ ಸಮಸ್ಯೆನಲ್ಲಿ ಏಗ್ತಾ ಇದೆ ನೋಡಿ. ಭಾರಿ ಮಳೆಗೆ ಸಿಲಿಕಾನ್ ಸಿಟಿ ನಲುಗಿದ್ದು ನಿಮಗೆ ಗೊತ್ತಾ ಇದೆ. ಎಷ್ಟೊಂದು ಏರಿಯಾಗಳಲ್ಲಿ ನೀರು ತುಂಬಿಕೊಂಡಿತ್ತು, ಅದನ್ನ ನೀವು ನೋಡಿದಿರಿ. ಮಳೆ ನಿಂತರೂ ಕೂಡ ಬೆಂಗಳೂರಿನ ಪರಿಸ್ಥಿತಿ ಮಾತ್ರ ಏನೂ ಬದಲಾಗಿಲ್ಲ. ನೆರೆ ಪರಿಸ್ಥಿತಿಯನ್ನ ಖುದ್ದಾಗಿ ಸಿಎಂ ಡಿಸಿಎಂ ಬಂದು ರೆಡ್ ಕಾರ್ಪೆಟ್ ಎಲ್ಲ ಹಾಕೊಂಡು ರೆಡಿ ಮಾಡಿಸ್ಕೊಂಡು ಬಂದು ಪರಿಶೀಲನೆ ನಡೆಸಿ ಹೋಗಿದ್ರು. ಆದ್ರೆ ಅನಂತರ ಕೂಡ ಒಂದಿನ ಜಾತ್ರೆ ಶೋ ಆಫ್ ಮುಗಿತು, ಮತ್ತೇನೂ ಇಲ್ಲ. ಪರಿಸ್ಥಿತಿ ಏನೂ ಬದಲಾಗಿಲ್ಲ. ಏನಂದ್ರೆ ಏನೇನೂ ಬದಲಾವಣೆ ಮಾಡಿಲ್ಲ. ಹಾನಿ ಪ್ರದೇಶಗಳಲ್ಲಿ ಯಾವ ಕಾಮಗಾರಿ ಕೂಡ ಶುರುವಾಗಿಲ್ಲ. ಗ್ರೇಟರ್ ಬೆಂಗಳೂರು ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಕಿಡಿಕಾರಿದ್ದಾರೆ. ಈಗ ಮತ್ತೆ ಇನ್ನೊಂದು ಜೂನ್ ತಿಂಗಳಲ್ಲಿ ಮಳೆ ಬರುತ್ತೆ, ಮತ್ತೆ ನೀರು ತುಂಬಿಕೊಳ್ಳುತ್ತೆ, ಮತ್ತೆ ಗಲಾಟೆ ಆಗುತ್ತೆ. ಆವಾಗ ಮತ್ತೆ ಇನ್ನೊಂದು ರೌಂಡ್ ಬರ್ತಾರೆ, ಮತ್ತಿನ್ನೊಂದು ರೌಂಡ್ ರಾಜಕೀಯ ಕೆಸರ ಚಾಟ ಮಾಡ್ಕೊಳ್ತಾರೆ. ಅಷ್ಟು ಬಿಟ್ರೆ ಕೆಲಸ ಅಂತ ಏನು ಆಗಿರಲ್ಲ ಆನ್ ಗ್ರೌಂಡ್. ಜನ ಅದನ್ನೇ ಬಾಯಿಗೆ ಬಂದಂಗೆ ಬೈದ್ರು ಮೊನ್ನೆ. ನೀವ್ ಏನ್ 2,000 ರೂಪಾಯಿ ಕೊಡೋದು ಬೇಡ, ನಾವೇ ನಿಮ್ಗೆ 2,000 ರೂಪಾಯಿ ಕೊಡ್ತೀವಿ, ಕೆಲಸ ಮಾಡಿಸಿ ಇದನ್ನೆಲ್ಲ ಅಂತ. ಕಾಮಗಾರಿಗಳು ಏನೇನ್ ಬಾಕಿ ಇದಾವೆ, ರಾಜಕಾಲುವೆ ಹೂಳೆತ್ತೋದ್ರಿಂದ ಹಿಡಿದು ಚರಂಡಿ ವ್ಯವಸ್ಥೆ ಮಾಡಿಸುವಂತದ್ದು, ಅಥವಾ ಅಲ್ಲಿ ನೀರು ತುಂಬಿಕೊಂಡು ನೋಡಿ, ಅಲ್ಲಿ ಇದ್ದಿದ್ದ ಟಾರ್ ಗೀರ್ ಏನೆಲ್ಲ ಇತ್ತು ಎಲ್ಲ ಕಿತ್ತೋಗಿದೆ ನೀರು ತುಂಬಿಕೊಂಡು. ಈಗ ಯಾರು ರಿಪ್ಲೇಸ್ ಮಾಡ್ಕೊಡ್ತಾರೆ ಅದನ್ನೆಲ್ಲ? ಆ ಏರಿಯಾಗಳಲ್ಲಿ ಆ ನೀರು ತುಂಬಿ ಆಗಿರೋ ಅನಾಹುತಗಳಿದೆಯಲ್ಲ, ಇನ್ಫ್ರಾಸ್ಟ್ರಕ್ಚರ್ ಕಿತ್ಕೊಂಡು ಹೋಗಿದೆಯಲ್ಲ, ಅದನ್ನ ಯಾರು ಮಾಡ್ಕೊಡ್ತಾರೆ? ಸಿಎಂ ಡಿಸಿಎಂ ಒಂದಿನ ಬಂದು ಎಲ್ಲ ಕರಡ್ಕ ಹಾಕೊಂಡು ಎಲ್ಲ ಕೂಲಿಂಗ್ ಗ್ಲಾಸ್ ಹಾಕೊಂಡು ನೋಡ್ಕೊಂಡು ಹೋದ್ರು. ನೆಕ್ಸ್ಟ್ ಏನು ಬದಲಾಗಿಲ್ಲ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ ನೋಡಿ. ಮಳೆ ಬಂದು ಕಂಪ್ಲೀಟ್ ಆಗಿ ಮುಳುಗಿ ಹೋಗಿದಂತಹ ಸಾಯಿ ಬಡಾವಣೆ ಪರಿಸ್ಥಿತಿ ಹೇಗಿದೆ? ಸದ್ಯ ನಾವೀಗ ಸಾಯಿ ಲೇಔಟ್ ಅಲ್ಲಿ ಇದ್ದೀವಿ. ಮುಖ್ಯಮಂತ್ರಿಗಳು ಬಂದು ಹೋದ ನಂತರದಲ್ಲೂ ಕೂಡ ಈ ಸಾಯಿ ಲೇಔಟ್ ನ ಪರಿಸ್ಥಿತಿ ಹೇಗಿದೆ ಅಂತ ನಾವು ತೋರಿಸ್ತೀವಿ. ಈಗಲೂ ಕೂಡ ಸಾಯಿ ಲೇಔಟ್ ಅಲ್ಲಿ ನೀರು ನಿಂತಿರುವಂತದ್ದು, ಇಲ್ಲಿರುವಂತಹ ಜನ ನಿತ್ಯ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ ಲೇಔಟ್ ನ 70% ಜನ ಸ್ವಂತ ಮನೆಗಳನ್ನ ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೋಗಿ ವಾಸ ಮಾಡಿದ್ದಾರೆ. ಈ ಮನೆಯ ಕೆಳಭಾಗದಲ್ಲಿ ನಿಲ್ಲಿಸಿದಂತಹ ಎಲ್ಲಾ ವಾಹನಗಳು ಕೂಡ ಈಗಲೂ ಕೂಡ ಕೆಟ್ಟು ನಿಂತಿರುವಂತದ್ದು, ಅವುಗಳನ್ನು ತೆಗೆಯೋಕ್ಕೂ ಕೂಡ ಆಗದಿರುವಂತಹ ಪರಿಸ್ಥಿತಿ ಇದೆ. ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇಲ್ಲಿರುವಂತಹ ನೀರನ್ನ ಜೊತೆಗೆ ಹೂಳನ್ನ ತೆಗೆದು ಹಾಕುವಂತಹ ಕೆಲಸ ಮಾಡಬೇಕಾಗಿತ್ತು, ಅದು ಕೂಡ ಮಾಡಿಲ್ಲ. ಈ ಭಾಗಕ್ಕೆ ಸರಿಯಾದಂತಹ ಕುಡಿಯೋ ನೀರು ಇಲ್ಲಿರುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಮನೆಗಳನ್ನು ಖಾಲಿ ಮಾಡಿಕೊಂಡು ಬೇರೆ ಬೇರೆ ಕಡೆ ವಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಜೊತೆಗೆ ಡೆಂಗ್ಯೂಗೆ ಬಲಿಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಸೊಳ್ಳೆಗಳ ಪ್ರಮಾಣ ಏರಿಕೆ ಆಗಿರುವಂತದ್ದು. ಈ ಲೇಔಟಿನಗೆ ಬರುವಂತಹ ನೀರನ್ನು ಹೊರಹಾಕೋದಕ್ಕೆ ಬೇಕಾದಂತಹ ಕಾಮಗಾರಿಯನ್ನ ಈಗಲೂ ಕೂಡ ಆರಂಭ ಮಾಡದೇ ಇರೋದು ಮಳೆಗಾಲದಲ್ಲಿ ಮತ್ತಷ್ಟು ಸಮಸ್ಯೆ ಉದ್ಭವಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿಯ ನಿವಾಸಿಯಾಗಿರುವಂತಹ ಮಂಜುನಾಥ್ ಅವರು ಕೂಡ ನನ್ನ ಜೊತೆಗಿದ್ದಾರೆ. ಸರ್, ಈಗ ಮಳೆ ನಿಂತು ಹೋಗಿದೆ, ಈಗ ಪರಿಸ್ಥಿತಿ ಏನಿದೆ ಸರ್? ಈಗಲೂ ಕೆಟ್ಟ ಪರಿಸ್ಥಿತಿ ಸರ್. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಸಾಕ್ಷಾತ್ ದರ್ಶನ ಆಗ್ತಾ ಇದೆ. ಮಳೆ ಬಂದು ನಿಂತು ಆಗ್ಲೇ ಒಂದು 5-6 ದಿನ ಆಗಿ ಮತ್ತೆ ನೀರು ಹೊರ ಹಾಕ್ತೀವಿ ಅಂತ ಹೇಳಿದ್ರು. ಒಂದು 2 ಡೇಸ್ ಆಯ್ತು. ನೀರು ಹೊರ ಹಾಕಿದ ಮೇಲೆ ಈ ಕಡೆ ಇರ್ತಕ್ಕಂಥ 2 ಅಡ್ಡ ರಸ್ತೆಗಳಲ್ಲಿ ಜನ ಓಡಾಡಕ್ಕೆ ಆಗಲ್ಲ, ವೆಹಿಕಲ್ಸ್ ಈಚೆ ತೆಗಿಯಕ್ಕಾಗ್ತಾ ಇಲ್ಲ. ನಾವು ಕೂಡ ಮಳೆ ಬಂದಾಗ ಮನೆ ಒಳಗಡೆ ಎಲ್ಲ ನೀರು ಹೊರಟೋಯ್ತು ಸರ್. ಒಂದು 8-9 ವರ್ಷ ಆಯ್ತು ಸೆಕೆಂಡ್ ಕ್ಲಾಸ್ ಅಲ್ಲಿರೋದು ನಾನು. ಯಾವತ್ತೂ ನೀರು ಬಂದಿಲ್ಲ. ತುಂಬಾ ಹೆವಿ ರೈನ್ ಆಯ್ತು. ಮತ್ತೆ ಮಕ್ಕಳೆಲ್ಲ ಇದ್ರಲ್ಲ ಮನೇಲಿ, ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳಿ ನಾವು ಮನೆ ಖಾಲಿ ಮಾಡಿಕೊಂಡು ಹೋಗಿ ನಿನ್ನೆ ಮಧ್ಯಾಹ್ನ ಬಂದು ಎಲ್ಲ ಕ್ಲೀನ್ ಮಾಡಿಸಿದ್ವಿ ಸರ್. ಸೊ ಮುಖ್ಯಮಂತ್ರಿಗಳು ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿರುವಂತಹ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ಸಹ ಬಿಬಿಎಂಪಿ ಅಧಿಕಾರಿಗಳು ಈ ಲೇಔಟ್ಗೆ ಎಲ್ಲಿಂದ ನೀರು ನುಗ್ತಾ ಇತ್ತು, ಕೇವಲ ಸಾಯಿ ಲೇಔಟ್ ಅಷ್ಟೇ ಅಲ್ಲ, ಅಕ್ಕಪಕ್ಕದ ಲೇಔಟ್ಗಳಿಗೂ ಕೂಡ ಎಲ್ಲಿ ಸಮಸ್ಯೆ ಆಗ್ತಾ ಇತ್ತು ಆ ಜಾಗವನ್ನು ಸರಿಪಡಿಸಬೇಕಾದಂತಹ ಬಿಬಿಎಂಪಿ ಅಧಿಕಾರಿಗಳು ಇದುವರೆಗೂ ಕೂಡ ಕಾಮಗಾರಿ ಆರಂಭ ಮಾಡದೇ ಇರೋದು ನಿಜಕ್ಕೂ ಕೂಡ ಒಂದು ಖಂಡನೀಯ. ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿ ಹೇಳಿದ್ರೆ ಕೇಳಲ್ಲ ಅಂದ್ರೆ ಜನಸಾಮಾನ್ಯರು ಹೇಳಿದ್ರೆ ಎಲ್ಲಿ ಕೇಳ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಉದ್ಭವವಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರು ಮಹಾನಗರ ಏನೇನ್ ಸಮಸ್ಯೆನಲ್ಲಿ ಏಗ್ತಾ ಇದೆ ನೋಡಿ. ಭಾರಿ ಮಳೆಗೆ ಸಿಲಿಕಾನ್ ಸಿಟಿ ನಲುಗಿದ್ದು ನಿಮಗೆ ಗೊತ್ತಾ ಇದೆ. ಎಷ್ಟೊಂದು ಏರಿಯಾಗಳಲ್ಲಿ ನೀರು ತುಂಬಿಕೊಂಡಿತ್ತು, ಅದನ್ನ ನೀವು ನೋಡಿದಿರಿ. ಮಳೆ ನಿಂತರೂ ಕೂಡ ಬೆಂಗಳೂರಿನ ಪರಿಸ್ಥಿತಿ ಮಾತ್ರ ಏನೂ ಬದಲಾಗಿಲ್ಲ. ನೆರೆ ಪರಿಸ್ಥಿತಿಯನ್ನ ಖುದ್ದಾಗಿ ಸಿಎಂ ಡಿಸಿಎಂ ಬಂದು ರೆಡ್ ಕಾರ್ಪೆಟ್ ಎಲ್ಲ ಹಾಕೊಂಡು ರೆಡಿ ಮಾಡಿಸ್ಕೊಂಡು ಬಂದು ಪರಿಶೀಲನೆ ನಡೆಸಿ ಹೋಗಿದ್ರು. ಆದ್ರೆ ಅನಂತರ ಕೂಡ ಒಂದಿನ ಜಾತ್ರೆ ಶೋ ಆಫ್ ಮುಗಿತು, ಮತ್ತೇನೂ ಇಲ್ಲ. ಪರಿಸ್ಥಿತಿ ಏನೂ ಬದಲಾಗಿಲ್ಲ. ಏನಂದ್ರೆ ಏನೇನೂ ಬದಲಾವಣೆ ಮಾಡಿಲ್ಲ. ಹಾನಿ ಪ್ರದೇಶಗಳಲ್ಲಿ ಯಾವ ಕಾಮಗಾರಿ ಕೂಡ ಶುರುವಾಗಿಲ್ಲ. ಗ್ರೇಟರ್ ಬೆಂಗಳೂರು ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಕಿಡಿಕಾರಿದ್ದಾರೆ. ಈಗ ಮತ್ತೆ ಇನ್ನೊಂದು ಜೂನ್ ತಿಂಗಳಲ್ಲಿ ಮಳೆ ಬರುತ್ತೆ, ಮತ್ತೆ ನೀರು ತುಂಬಿಕೊಳ್ಳುತ್ತೆ, ಮತ್ತೆ ಗಲಾಟೆ ಆಗುತ್ತೆ. ಆವಾಗ ಮತ್ತಿನ್ನೊಂದು ರೌಂಡ್ ಬರ್ತಾರೆ, ಮತ್ತಿನ್ನೊಂದು ರೌಂಡ್ ರಾಜಕೀಯ ಕೆಸರ ಚಾಟ ಮಾಡ್ಕೊಳ್ತಾರೆ. ಅಷ್ಟು ಬಿಟ್ರೆ ಕೆಲಸ ಅಂತ ಏನು ಆಗಿರಲ್ಲ ಆನ್ ಗ್ರೌಂಡ್. ಜನ ಅದನ್ನೇ ಬಾಯಿಗೆ ಬಂದಂಗೆ ಬೈದ್ರು ಮೊನ್ನೆ. ನೀವ್ ಏನ್ 2,000 ರೂಪಾಯಿ ಕೊಡೋದು ಬೇಡ, ನಾವೇ ನಿಮ್ಗೆ 2,000 ರೂಪಾಯಿ ಕೊಡ್ತೀವಿ, ಕೆಲಸ ಮಾಡಿಸಿ ಇದನ್ನೆಲ್ಲ ಅಂತ. ಕಾಮಗಾರಿಗಳು ಏನೇನ್ ಬಾಕಿ ಇದಾವೆ, ರಾಜಕಾಲುವೆ ಹೂಳೆತ್ತೋದ್ರಿಂದ ಹಿಡಿದು ಚರಂಡಿ ವ್ಯವಸ್ಥೆ ಮಾಡಿಸುವಂತದ್ದು, ಅಥವಾ ಅಲ್ಲಿ ನೀರು ತುಂಬಿಕೊಂಡು ನೋಡಿ, ಅಲ್ಲಿ ಇದ್ದಿದ್ದ ಟಾರ್ ಗೀರ್ ಏನೆಲ್ಲ ಇತ್ತು ಎಲ್ಲ ಕಿತ್ತೋಗಿದೆ ನೀರು ತುಂಬಿಕೊಂಡು. ಈಗ ಯಾರು ರಿಪ್ಲೇಸ್ ಮಾಡ್ಕೊಡ್ತಾರೆ ಅದನ್ನೆಲ್ಲ? ಆ ಏರಿಯಾಗಳಲ್ಲಿ
ಆ ನೀರು ತುಂಬಿ ಆಗಿರೋ ಅನಾಹುತಗಳಿದೆಯಲ್ಲ, ಇನ್ಫ್ರಾಸ್ಟ್ರಕ್ಚರ್ ಕಿತ್ಕೊಂಡು ಹೋಗಿದೆಯಲ್ಲ, ಅದನ್ನ ಯಾರು ಮಾಡ್ಕೊಡ್ತಾರೆ? ಸಿಎಂ ಡಿಸಿಎಂ ಒಂದಿನ ಬಂದು ಎಲ್ಲ ಕನ್ನಡಕ ಹಾಕೊಂಡು ಎಲ್ಲ ಕೂಲಿಂಗ್ ಗ್ಲಾಸ್ ಹಾಕೊಂಡು ನೋಡ್ಕೊಂಡು ಹೋದ್ರು. ನೆಕ್ಸ್ಟ್ ಏನು ಬದಲಾಗಿಲ್ಲ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ ನೋಡಿ. ಮಳೆ ಬಂದು ಕಂಪ್ಲೀಟ್ ಆಗಿ ಮುಳುಗಿ ಹೋಗಿದಂತಹ ಸಾಯಿ ಬಡಾವಣೆ ಪರಿಸ್ಥಿತಿ ಹೇಗಿದೆ? ಸದ್ಯ ನಾವೀಗ ಸಾಯಿ ಲೇಔಟ್ ಅಲ್ಲಿ ಇದ್ದೀವಿ. ಮುಖ್ಯಮಂತ್ರಿಗಳು ಬಂದು ಹೋದ ನಂತರದಲ್ಲೂ ಕೂಡ ಈ ಸಾಯಿ ಲೇಔಟ್ ನ ಪರಿಸ್ಥಿತಿ ಹೇಗಿದೆ ಅಂತ ನಾವು ತೋರಿಸ್ತೀವಿ. ಈಗಲೂ ಕೂಡ ಸಾಯಿ ಲೇಔಟ್ ಅಲ್ಲಿ ನೀರು ನಿಂತಿರುವಂತದ್ದು, ಇಲ್ಲಿರುವಂತಹ ಜನ ನಿತ್ಯ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ ಲೇಔಟ್ ನ 70% ಜನ ಸ್ವಂತ ಮನೆಗಳನ್ನ ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೋಗಿ ವಾಸ ಮಾಡಿದ್ದಾರೆ. ಈ ಮನೆಯ ಕೆಳಭಾಗದಲ್ಲಿ ನಿಲ್ಲಿಸಿದಂತಹ ಎಲ್ಲಾ ವಾಹನಗಳು ಕೂಡ ಈಗಲೂ ಕೂಡ ಕೆಟ್ಟು ನಿಂತಿರುವಂತದ್ದು, ಅವುಗಳನ್ನು ತೆಗೆಯೋಕ್ಕೂ ಕೂಡ ಆಗದಿರುವಂತಹ ಪರಿಸ್ಥಿತಿ ಇದೆ. ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇಲ್ಲಿರುವಂತಹ ನೀರನ್ನ ಜೊತೆಗೆ ಹೂಳನ್ನ ತೆಗೆದು ಹಾಕುವಂತಹ ಕೆಲಸ ಮಾಡಬೇಕಾಗಿತ್ತು, ಅದು ಕೂಡ ಮಾಡಿಲ್ಲ. ಈ ಭಾಗಕ್ಕೆ ಸರಿಯಾದಂತಹ ಕುಡಿಯೋ ನೀರು ಇಲ್ಲಿರುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಮನೆಗಳನ್ನು ಖಾಲಿ ಮಾಡಿಕೊಂಡು ಬೇರೆ ಬೇರೆ ಕಡೆ ವಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಜೊತೆಗೆ ಡೆಂಗ್ಯೂಗೆ ಬಲಿಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಸೊಳ್ಳೆಗಳ ಪ್ರಮಾಣ ಏರಿಕೆ ಆಗಿರುವಂತದ್ದು. ಈ ಲೇಔಟಿನಗೆ ಬರುವಂತಹ ನೀರನ್ನು ಹೊರಹಾಕೋದಕ್ಕೆ ಬೇಕಾದಂತಹ ಕಾಮಗಾರಿಯನ್ನ ಈಗಲೂ ಕೂಡ ಆರಂಭ ಮಾಡದೇ ಇರೋದು ಮಳೆಗಾಲದಲ್ಲಿ ಮತ್ತಷ್ಟು ಸಮಸ್ಯೆನ ಉದ್ಭವಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿಯ ನಿವಾಸಿಯಾಗಿರುವಂತಹ ಮಂಜುನಾಥ್ ಅವರು ಕೂಡ ನನ್ನ ಜೊತೆಗಿದ್ದಾರೆ. ಸರ್, ಈಗ ಮಳೆ ನಿಂತು ಹೋಗಿದೆ, ಈಗ ಪರಿಸ್ಥಿತಿ ಏನಿದೆ ಸರ್? ಈಗಲೂ ಕೆಟ್ಟ ಪರಿಸ್ಥಿತಿ ಸರ್. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಸಾಕ್ಷಾತ್ ದರ್ಶನ ಆಗ್ತಾ ಇದೆ. ಮಳೆ ಬಂದು ನಿಂತು ಆಗ್ಲೇ ಒಂದು 5-6 ದಿನ ಆಗಿ ಮತ್ತೆ ನೀರು ಹೊರ ಹಾಕ್ತೀವಿ ಅಂತ ಹೇಳಿದ್ರು. ಒಂದು 2 days ಆಯ್ತು. ನೀರು ಹೊರ ಹಾಕಿದ ಮೇಲೆ ಈ ಕಡೆ ಇರ್ತಕ್ಕಂಥ 2 ಅಡ್ಡ ರಸ್ತೆಗಳಲ್ಲಿ ಜನ ಓಡಾಡಕ್ಕೆ ಆಗಲ್ಲ, ವೆಹಿಕಲ್ಸ್ ಈಚೆ ತೆಗಿಯಕ್ಕಾಗ್ತಾ ಇಲ್ಲ. ನಾವು ಕೂಡ ಮಳೆ ಬಂದಾಗ ಮನೆ ಒಳಗಡೆ ಎಲ್ಲ ನೀರು ಹೊರಟೋಯ್ತು ಸರ್. ಒಂದು 8-9 ವರ್ಷ ಆಯ್ತು ಸೆಕೆಂಡ್ ಕ್ಲಾಸ್ ಅಲ್ಲಿರೋದು ನಾನು. ಯಾವತ್ತೂ ನೀರು ಬಂದಿಲ್ಲ. ತುಂಬಾ ಹೆವಿ ರೈನ್ ಆಯ್ತು. ಮತ್ತೆ ಮಕ್ಕಳೆಲ್ಲ ಇದ್ರಲ್ಲ ಮನೇಲಿ, ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳಿ ನಾವು ಮನೆ ಖಾಲಿ ಮಾಡಿಕೊಂಡು ಹೋಗಿ ನಿನ್ನೆ ಮಧ್ಯಾಹ್ನ ಬಂದು ಎಲ್ಲ ಕ್ಲೀನ್ ಮಾಡಿಸಿದ್ವಿ ಸರ್. ಸೊ ಮುಖ್ಯಮಂತ್ರಿಗಳು ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿರುವಂತಹ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ಸಹ ಬಿಬಿಎಂಪಿ ಅಧಿಕಾರಿಗಳು ಈ ಲೇಔಟ್ಗೆ ಎಲ್ಲಿಂದ ನೀರು ನುಗ್ತಾ ಇತ್ತು, ಕೇವಲ ಸಾಯಿ ಲೇಔಟ್ ಅಷ್ಟೇ ಅಲ್ಲ, ಅಕ್ಕಪಕ್ಕದ ಲೇಔಟ್ಗಳಿಗೂ ಕೂಡ ಎಲ್ಲಿ ಸಮಸ್ಯೆ ಆಗ್ತಾ ಇತ್ತು ಆ ಜಾಗವನ್ನು ಸರಿಪಡಿಸಬೇಕಾದಂತಹ ಬಿಬಿಎಂಪಿ ಅಧಿಕಾರಿಗಳು ಇದುವರೆಗೂ ಕೂಡ ಕಾಮಗಾರಿ ಆರಂಭ ಮಾಡದೇ ಇರೋದು ನಿಜಕ್ಕೂ ಕೂಡ ಒಂದು ಖಂಡನೀಯ. ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿ ಹೇಳಿದರೆ ಕೇಳಲ್ಲ ಅಂದ್ರೆ ಜನಸಾಮಾನ್ಯರು ಹೇಳಿದ್ರೆ ಎಲ್ಲಿ ಕೇಳ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಉದ್ಭವವಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರು ಮಹಾನಗರ ಏನೇನ್ ಸಮಸ್ಯೆನಲ್ಲಿ ಏಗ್ತಾ ಇದೆ ನೋಡಿ. ಭಾರಿ ಮಳೆಗೆ ಸಿಲಿಕಾನ್ ಸಿಟಿ ನಲುಗಿದ್ದು ನಿಮಗೆ ಗೊತ್ತಾ ಇದೆ. ಎಷ್ಟೊಂದು ಏರಿಯಾಗಳಲ್ಲಿ ನೀರು ತುಂಬಿಕೊಂಡಿತ್ತು, ಅದನ್ನ ನೀವು ನೋಡಿದಿರಿ. ಮಳೆ ನಿಂತರೂ ಕೂಡ ಬೆಂಗಳೂರಿನ ಪರಿಸ್ಥಿತಿ ಮಾತ್ರ ಏನು ಬದಲಾಗಿಲ್ಲ. ನೆರೆ ಪರಿಸ್ಥಿತಿಯನ್ನ ಖುದ್ದಾಗಿ ಸಿಎಂ ಡಿಸಿಎಂ ಬಂದು ರೆಡ್ ಕಾರ್ಪೆಟ್ ಎಲ್ಲ ಹಾಕೊಂಡು ರೆಡಿ ಮಾಡಿಸ್ಕೊಂಡು ಬಂದು ಪರಿಶೀಲನೆ ನಡೆಸಿ ಹೋಗಿದ್ರು. ಆದ್ರೆ ಅನಂತರ ಕೂಡ ಒಂದಿನ ಜಾತ್ರೆ ಮುಗಿತು, ಮತ್ತೇನೂ ಇಲ್ಲ. ಪರಿಸ್ಥಿತಿ ಏನೂ ಬದಲಾಗಿಲ್ಲ. ಏನಂದ್ರೆ ಏನೇನೂ ಬದಲಾವಣೆ ಮಾಡಿಲ್ಲ. ಹಾನಿ ಪ್ರದೇಶಗಳಲ್ಲಿ ಯಾವ ಕಾಮಗಾರಿ ಕೂಡ ಶುರುವಾಗಿಲ್ಲ. ಗ್ರೇಟರ್ ಬೆಂಗಳೂರು ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಕಿಡಿಕಾರಿದ್ದಾರೆ. ಈಗ ಮತ್ತೆ ಇನ್ನೊಂದು ಜೂನ್ ತಿಂಗಳಲ್ಲಿ ಮಳೆ ಬರುತ್ತೆ, ಮತ್ತೆ ನೀರು ತುಂಬಿಕೊಡುತ್ತೆ, ಮತ್ತೆ ಗಲಾಟೆ ಆಗುತ್ತೆ. ಅವಾಗ ಮತ್ತಿನ್ನೊಂದು ರೌಂಡ್ ಬರ್ತಾರೆ, ಮತ್ತಿನ್ನೊಂದು ರೌಂಡ್ ರಾಜಕೀಯ ಕೆಸರಲ್ಲಿ ಚಾಟ ಮಾಡ್ಕೊಳ್ತಾರೆ. ಅಷ್ಟು ಬಿಟ್ರೆ ಕೆಲಸ ಅಂತ ಏನು ಆಗಿರಲ್ಲ ಆನ್ ಗ್ರೌಂಡ್. ಜನ ಅದನ್ನೇ ಬಾಯಿಗೆ ಬಂದಂಗೆ ಬೈದ್ರು ಮೊನ್ನೆ. ನೀವ್ ಏನ್ 2,000 ರೂಪಾಯಿ ಕೊಡೋದು ಬೇಡ, ನಾವೇ ನಿಮ್ಗೆ 2,000 ರೂಪಾಯಿ ಕೊಡ್ತೀವಿ, ಕೆಲಸ ಮಾಡಿಸಿ ಇದನ್ನೆಲ್ಲ ಅಂತ. ಕಾಮಗಾರಿಗಳು ಏನೇನು ಬಾಕಿ ಇದೆ, ಅಲ್ಲಿ ರಾಜಕಾಲುವೆ ಹೂಳೆತ್ತೋದ್ರಿಂದ ಹಿಡಿದು ಚರಂಡಿ ವ್ಯವಸ್ಥೆ ಮಾಡಿಸುವಂತದ್ದು, ಅಥವಾ ಅಲ್ಲಿ ನೀರು ತುಂಬಿಕೊಂಡು ನೋಡಿ, ಅಲ್ಲಿ ಇದ್ದಿದ್ದ ಟಾರ್ ಗೀರ್ ಏನೆಲ್ಲ ಇತ್ತು ಎಲ್ಲ ಕಿತ್ತೋಗಿದೆ ನೀರು ತುಂಬಿಕೊಂಡು. ಈಗ ಯಾರು ರಿಪ್ಲೇಸ್ ಮಾಡ್ಕೊಡ್ತಾರೆ ಅದನ್ನೆಲ್ಲ? ಆ ಏರಿಯಾಗಳಲ್ಲಿ ಆ ನೀರು ತುಂಬಿ ಆಗಿರೋ ಅನಾಹುತಗಳಿದೆಯಲ್ಲ, ಇನ್ಫ್ರಾಸ್ಟ್ರಕ್ಚರ್ ಕಿತ್ಕೊಂಡು ಹೋಗಿದೆಯಲ್ಲ, ಅದನ್ನ ಯಾರು ಮಾಡ್ಕೊಡ್ತಾರೆ? ಸಿಎಂ ಡಿಸಿಎಂ ಒಂದಿನ ಬಂದು ಎಲ್ಲ ಕನ್ನಡಕ ಹಾಕೊಂಡು ಎಲ್ಲ ಕೂಲಿಂಗ್ ಗ್ಲಾಸ್ ಹಾಕೊಂಡು ನೋಡ್ಕೊಂಡು ಹೋದ್ರು. ನೆಕ್ಸ್ಟ್ ಏನು ಬದಲಾಗಿಲ್ಲ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ ನೋಡಿ. ಮಳೆ ಬಂದು ಕಂಪ್ಲೀಟ್ ಆಗಿ ಮುಳುಗಿ ಹೋಗಿದಂತಹ ಸಾಯಿ ಬಡಾವಣೆ ಪರಿಸ್ಥಿತಿ ಹೇಗಿದೆ? ಸದ್ಯ ನಾವೀಗ ಸಾಯಿ ಲೇಔಟ್ ಅಲ್ಲಿ ಇದ್ದೀವಿ. ಮುಖ್ಯಮಂತ್ರಿಗಳು ಬಂದು ಹೋದ ನಂತರದಲ್ಲೂ ಕೂಡ ಈ ಸಾಯಿ ಲೇಔಟ್ ನ ಪರಿಸ್ಥಿತಿ ಹೇಗಿದೆ ಅಂತ ನಾವು ತೋರಿಸ್ತೀವಿ. ಈಗಲೂ ಕೂಡ ಸಾಯಿ ಲೇಔಟ್ ಅಲ್ಲಿ ನೀರು ನಿಂತಿರುವಂತದ್ದು, ಇಲ್ಲಿರುವಂತಹ ಜನ ನಿತ್ಯ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ ಲೇಔಟ್ ನ 70% ಜನ ಸ್ವಂತ ಮನೆಗಳನ್ನ ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೋಗಿ ವಾಸ ಮಾಡಿದ್ದಾರೆ. ಈ ಮನೆಯ ಕೆಳಭಾಗದಲ್ಲಿ ನಿಲ್ಲಿಸಿದಂತಹ ಎಲ್ಲಾ ವಾಹನಗಳು ಕೂಡ ಈಗಲೂ ಕೂಡ ಕೆಟ್ಟು ನಿಂತಿರುವಂತದ್ದು, ಅವುಗಳನ್ನು ತೆಗೆಯೋಕ್ಕೂ ಕೂಡ ಆಗದಿರುವಂತಹ
ಪರಿಸ್ಥಿತಿ ಇದೆ. ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇಲ್ಲಿರುವಂತಹ ನೀರನ್ನ ಜೊತೆಗೆ ಹೂಳನ್ನ ತೆಗೆದು ಹಾಕುವಂತಹ ಕೆಲಸ ಮಾಡಬೇಕಾಗಿತ್ತು. ಅದು ಕೂಡ ಮಾಡಿಲ್ಲ. ಈ ಭಾಗಕ್ಕೆ ಸರಿಯಾದಂತಹ ಕುಡಿಯೋ ನೀರು ಇಲ್ಲಿರುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಮನೆಗಳನ್ನು ಖಾಲಿ ಮಾಡಿಕೊಂಡು ಬೇರೆ ಬೇರೆ ಕಡೆ ವಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಜೊತೆಗೆ ಡೆಂಗ್ಯೂಗೆ ಬಲಿಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಸೊಳ್ಳೆಗಳ ಪ್ರಮಾಣ ಏರಿಕೆ ಆಗಿರುವಂತದ್ದು. ಈ ಲೇಔಟಿನಗೆ ಬರುವಂತಹ ನೀರನ್ನು ಹೊರಹಾಕೋದಕ್ಕೆ ಬೇಕಾದಂತಹ ಕಾಮಗಾರಿಯನ್ನ ಈಗಲೂ ಕೂಡ ಆರಂಭ ಮಾಡದೇ ಇರೋದು ಮಳೆಗಾಲದಲ್ಲಿ ಮತ್ತಷ್ಟು ಸಮಸ್ಯೆನ ಉದ್ಭವಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿಯ ನಿವಾಸಿಯಾಗಿರುವಂತಹ ಮಂಜುನಾಥ್ ಅವರು ಕೂಡ ನನ್ನ ಜೊತೆಗಿದ್ದಾರೆ. ಸರ್, ಈಗ ಮಳೆ ನಿಂತು ಹೋಗಿದೆ, ಈಗ ಪರಿಸ್ಥಿತಿ ಏನಿದೆ ಸರ್? ಈಗಲೂ ಕೆಟ್ಟ ಪರಿಸ್ಥಿತಿ ಸರ್. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಸಾಕ್ಷಾತ್ ದರ್ಶನ ಆಗ್ತಾ ಇದೆ. ಮಳೆ ಬಂದು ನಿಂತು ಆಗ್ಲೇ ಒಂದು 5-6 ದಿನ ಆಗಿ ಮತ್ತೆ ನೀರು ಹೊರ ಹಾಕ್ತಿವಿ ಅಂತ ಹೇಳಿದ್ರು. ಒಂದು 2 days ಆಯ್ತು. ನೀರು ಹೊರ ಹಾಕಿದ ಮೇಲೆ ಈ ಕಡೆ ಇರ್ತಕ್ಕಂಥ 2 ಅಡ್ಡ ರಸ್ತೆಗಳಲ್ಲಿ ಜನ ಓಡಾಡಕ್ಕೆ ಆಗಲ್ಲ, ವೆಹಿಕಲ್ಸ್ ಈಚೆ ತೆಗಿಯಕ್ಕಾಗ್ತಾ ಇಲ್ಲ. ನಾವು ಕೂಡ ಮಳೆ ಬಂದಾಗ ಮನೆ ಒಳಗಡೆ ಎಲ್ಲ ನೀರು ಹೊರಟಾಯ್ತು ಸರ್. ಒಂದು 8-9 ವರ್ಷ ಆಯ್ತು ಸೆಕೆಂಡ್ ಕ್ಲಾಸ್ ಅಲ್ಲಿರೋದು ನಾನು. ಯಾವತ್ತೂ ನೀರು ಬಂದಿಲ್ಲ. ತುಂಬಾ ಹೆವಿ ರೈನ್ ಆಯ್ತು. ಮತ್ತೆ ಮಕ್ಕಳೆಲ್ಲ ಇದ್ರಲ್ಲ ಮನೇಲಿ, ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳಿ ನಾವು ಮನೆ ಖಾಲಿ ಮಾಡಿಕೊಂಡು ಹೋಗಿ ನಿನ್ನೆ ಮಧ್ಯಾಹ್ನ ಬಂದು ಎಲ್ಲ ಕ್ಲೀನ್ ಮಾಡಿಸಿದ್ವಿ ಸರ್. ಸೊ ಮುಖ್ಯಮಂತ್ರಿಗಳು ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿರುವಂತಹ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರೂ ಸಹ ಬಿಬಿಎಂಪಿ ಅಧಿಕಾರಿಗಳು ಈ ಲೇಔಟ್ಗೆ ಎಲ್ಲಿಂದ ನೀರು ನುಗ್ತಾ ಇತ್ತು, ಕೇವಲ ಸಾಯಿ ಲೇಔಟ್ ಅಷ್ಟೇ ಅಲ್ಲ, ಅಕ್ಕಪಕ್ಕದ ಲೇಔಟ್ಗಳಿಗೂ ಕೂಡ ಎಲ್ಲಿ ಸಮಸ್ಯೆ ಆಗ್ತಾ ಇತ್ತು ಆ ಜಾಗವನ್ನು ಸರಿಪಡಿಸಬೇಕಾದಂತಹ ಬಿಬಿಎಂಪಿ ಅಧಿಕಾರಿಗಳು ಇದುವರೆಗೂ ಕೂಡ ಕಾಮಗಾರಿ ಆರಂಭ ಮಾಡದೇ ಇರೋದು ನಿಜಕ್ಕೂ ಕೂಡ ಒಂದು ಖಂಡನೀಯ. ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿ ಹೇಳಿದ್ರೆ ಕೇಳಲ್ಲ ಅಂದ್ರೆ ಜನಸಾಮಾನ್ಯರು ಹೇಳಿದ್ರೆ ಎಲ್ಲಿ ಕೇಳ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಉದ್ಭವವಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.